ಗೌಡ್ರೆ ಗೌಡ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದು ನಮ್ಮೂರಿನಲ್ಲಿರೋ ಗೌಡ್ರ ಮನೆ. ಇಲ್ಲಿ ಪಕ್ಕದಲ್ಲಿದ್ದಾರೆಲ್ಲ ದಪ್ಪಗೆ, ಅವರು ಈ ಊರಿನ ಗೌಡ್ರು. ಈ ಊರಿನಲ್ಲೇ ಅತಿ ಶ್ರೀಮಂತರಿರೋರು. ಏನ್ಲೇ ಯಾಕ 2-3 ದಿನ ಆತು ನಮ್ಮ ಮನೆಗೆ ಕೆಲ್ಸಕ್ಕೆ ಬರವಲ್ಲ ಯಾಕ? ಅಯ್ಯ ಗೌಡ್ರ, ಮನ್ಯಾಗ ಒಂದು ಸ್ವಲ್ಪ ಕೆಲಸ ಇದ್ದು ರೀ. ಅದಕ್ಕೆ ಅದು ಅಲ್ದ ನನ್ನ ಹೆಂಡತಿ ಕಡೆದು ಏನೋ ಒಂದು ಕಾರ್ಯ ಆಯ್ತಾ, ಅದಕ್ಕೆ ಅಲ್ಲಿಗೆ ಹೋಗಿದ್ವಿ. ಅದಕ್ಕೆ 2-3 ದಿನ ನಿಮ್ಮ ಮನೆ ಕೆಲ್ಸಕ್ಕೆ ಬರೋದಾಗ್ಲಿಲ್ಲ ನೋಡ್ರಿ. ದಿನ ಒಂದೊಂದು ರಾಗ ಹೇಳ್ಕೊಂಡು ಕುತ್ಕೋಬೇಡ. ನೆಟ್ಟಗ ಕೆಲ್ಸಕ್ಕೆ ಬಂದು ಕೆಲಸ ಮಾಡ್ರಿ, ಇಲ್ಲ ಅಂದ್ರೆ ಸಂಬಳನ ಕೊಡಂಗಿಲ್ಲ ನೋಡ್. ಮತ್ ನಾನು ತಗೋರಿ ಗೌಡ್ರ, ಇನ್ಮೇಲೆ ತಪ್ಸಂಗಿಲ್ಲ. ಹಂಗೇನಾರ ತಪ್ಸಿದ್ರು ನಿಮ್ಗೆ ಹೇಳಿರ್ತೀನಿ ಅಂತ ತಗೋರಿ. ಕೆಲ್ಸಕ್ಕೆ ತಪ್ಸಂಗಿಲ್ಲ, ದಿನ ಬರಾಕಬೇಕು. ಇಲ್ಲಂದ್ರ ನೀವು ಒಂದ ದಿನ ಬಿಟ್ರು 1 ತಿಂಗಳದ ಸಂಬಳ ಕಟ್ ಮಾಡ್ತೀನಿ ನೋಡು ಮತ್ ನಾನು. ತಗೋರಿ ಗೌಡ್ರ, ಇನ್ಮೇಲೆ ಬಿಡಂಗಿಲ್ಲ. ನಡಿ, ಕೆಲ್ಸ ಭಾಳ ಅದಾವು ಹೊಲ್ದಾಗ ಮತ್ ಮನ್ಯಾಗ. ನಡಿ. ಆತ್ರಿ ಗೌಡ್ರ. ಸೊಕ್ಕ ಬಂದ್ಬಿಟ್ಟೈತಿ ಇವಕ್ಕ. ಚಂದನತ್ತಂಗ 3 ಹೊತ್ತು ಕೂಳ ಹಾಕಿ ರೊಕ್ಕ ಕೊಡ್ತೀನಲ್ಲ ನಾನು, ಅದಕ್ಕೆ ಸೊಕ್ಕ ಬಂದೈತಿ. 1 ದಿನ ಕೆಲಸ ಬಿಡಿಸಿ ಏನು ರೊಕ್ಕ ಗಿಕ್ಕ ಕೊಡ್ಲಾರ್ದ ಉಣ್ಣಾಕ್ ಹಾಕ್ಲಾರ್ದ ಬಿಡ್ತೀನಿ, ಅವಾಗ ಗೊತ್ತಾಕೈತಿ ಇವ್ರಿಗೆ. ನನ್ನನ್ನು ಬಿಟ್ರ ಈ ಊರಾಗ ಕೆಲಸ ಕೊಡಕ್ ಯಾರು ಗತಿ ಇಲ್ಲ ಈ ನನ್ನ ಮಕ್ಕಳಿಗೆ. ಅಂದ್ರು ಮತ್ತ ಸೊಕ್ಕಿಲ್ಲ ಹುರಿತಾವ್. ಮಾಡ್ತೀನ್ರಿ ನಿಮ್ಗ. ಯಪ್ಪ, ಯಪ್ಪ. ಏನ್ಲೇ ಏನಾತ್ ನಿನಗ? ಒಂದೇ ಸಮನ ಒದ್ರ ಕುಂತ ಬಿಟ್ಟಿಯಲ್ಲ. ಯಪ್ಪ, ನಿಂತ ಒಂದ್ ಸ್ವಲ್ಪ ಮಾತಾಡೋದೈತಿ, ನಡಿ ಒಳಗಡೆ. ಇವನಿಗೇನಾತನ ಒಮ್ಮಂದಮ್ಮಕ್ಕ. ಏನ್ಲೇ ಏನೋ ಮಾತಾಡೋದಿತ್ತಂತಂದಿ ಸುಮ್ಮನೆ ನಿಂತಿಯಲ್ಲ. ಯಪ್ಪ, ಈ ಊರಾಗ ಅದನಲ್ಲ ಅವ ಶತ್ರು, ನಮ್ಮ ಶತ್ರು ಮಂಜಪ್ಪ. ಅವ ಯಾಕೋ ಭಾಳ ಅದಮೀರ ಕುಂತ ಬಿಟ್ಟಾನಪ್ಪ. ಎದಕ್ಲಿ ಏನಾತ ಅವನಿಗೆ? ಯಪ್ಪ, ಆತೇನು ಹೊಲ್ದಾಗೆಲ್ಲ ತರಕಾರಿ ಬೆಳೆಯಾಕ ಕುಂತಾರಂತ. ಅದನ್ನೇನೋ ಪ್ಯಾಟ್ಯಾಗಿರೋ ಒಂದು ಹೋಟೆಲ್ಗೆ ಕಳಿಸ್ತಾರಂತ. ಅದು ಅವ್ರ ಬಂತ ಕೊಂಡೋಕಾರಂತೆಪ್ಪ. ಅಯ್ಯೋ, ಹಿಂಗೇನಾರ ಆತೆಪ್ಪ. ಇನ್ನೇನಾರ ಅವು ಚಲೋನತ್ತಂಗೆ ಬೆಳೆದು ಚಲೋನತ್ತಂಗೆ ಶ್ರೀಮಂತರಾದ್ರಂದ ಆತು. ಈ ಊರಾಗ ನಮಗೆ ಯಾರು ಬೆಲೆ ಕೊಡಂಗಿಲ್ಲ, ಒಂದಿಷ್ಟು ಕಿಮ್ಮತ್ತು ಕೊಡಂಗಿಲ್ಲ ನೋಡು. ಅಲ್ಲಲ್ಲಿ ಪ್ಯಾಟರ್ನರ್ ಯಾವಾಗ ಬಂದಿದ್ರು ನಮ್ಮೂರಿಗೆ? ನಮ್ಮೂರಿಗೆ ಬಂದ್ರ ನನ್ನನ್ನ ಭೇಟಿ ಆಗ್ಲಾರ್ದಂಗ ಅವ್ರಿಗೆ ಹೋಗಿ ಹೆಂಗ್ ಭೇಟಿ ಹಾಕಾರ? ಯಪ್ಪ, ಯಾರು ಬಂದಿಲ್ಲ ಈ ಊರಿಗೆ. ಸಿಟಿಯನಾರ ಆಕಿ ನೇತ್ರ ಕೆಲಸ ಮಾಡ್ತಾಳಲ್ಲ ಆಫೀಸ್ನಾಗ, ಅವ್ರ ಕಡೆಲಾರಂತ. ಅವ್ರೇನೋ ಅದು ಅಲ್ದ ರೊಕ್ಕನ ಇದು ತರಕಾರಿಗೆ ರೊಕ್ಕ ಎಲ್ಲ ಅವ್ರು ಬೆಳ್ಸಾಕ ಎಲ್ಲ ಅವ್ರ ಕೊಡ್ತಾರಂತ. ಆಮೇಲೆ ಅವ್ರ ತಗೊಂಡು ಹೋಗ್ತಾರಂತ ತರಕಾರಿನೆಲ್ಲ. ಯಪ್ಪ, ಹಿಂಗೆ ಇದನ್ನ ನಾವು ಚಂದನತಂಗ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದ್ರ ಅವ್ರ ಈ ಊರಾಗ ಶ್ರೀಮಂತರಾಗ್ಬಿಡ್ತಾರ. ಇಲ್ಲ, ಹಂಗ ಮಾತ್ರ ಆಗ್ಬಾರ್ದು. ಈ ಊರಾಗ ಎಲ್ಲರೂ ನಮ್ಮ ಹೊಲಕ್ಕ ಬರ್ಬೇಕು ಕೆಲ್ಸಕ್ಕ. ಯಾವನು ಈ ಊರಾಗ ಶ್ರೀಮಂತ ಆಗಾಕ ಹೋಗ್ಬಾರ್ದು. ಈ ಗೌಡ ಮನೆಯವರಷ್ಟ ಶ್ರೀಮಂತರು ಇರ್ಬೇಕು ಈ ಊರಾಗ. ಯಪ್ಪ, ನನಗೆ ಮಾತ್ರ ಅವ್ರ ಮೇಲೆ ಭಾಳ ಅಂದ್ರೆ ಭಾಳ ಸಿಟ್ಟೈತಪ್ಪ. ನೀನು ಅದನ್ನ ಹೆಂಗ ಇದು ಮಾಡ್ತೀಯ, ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಹೊಲ್ದಾಗ ಮಾತ್ರ ಯಾವುದೇ ಕಾರಣಕ್ಕೂ ಬೆಳೆ ಚಂದನತಂಗೆ ಬರಬಾರ್ದು. ಆಮೇಲೆ ಈ ಊರನವ್ರು ಯಾರು ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬಾರ್ದು ನೋಡಪ್ಪ. ನನಗ ಈ ಊರಾಗ ಯಾರಿಗೂ ಇಲ್ಲದಷ್ಟು ಆಸ್ತಿ ಅಂತಸ್ತಿ ಎಲ್ಲ ಐತಿ ನಮಗೆ. ನನಗ ಆ ನೇತ್ರನ ಕೊಡಾಕ ಅವ್ರ ಮನ್ಯಾಗ ಒಪ್ಕೊಲಿಲ್ಲಲ್ಲ, ಅಂದ ಮೇಲೆ ಅಕ್ಕಿನ ಯಾವನೂ ಮದುವೆ ಆಗೋಗ್ಬಾರ್ದು. ಇದ್ದ ಊರಾಗ ಬಿದ್ದಿರ್ಬೇಕು ಅಕ್ಕಿ. ನಾನು ಮಾತ್ರ ಅಕ್ಕಿ ಮೇಲೆ ಒಂದು ಕಣ್ಣು ಇಟ್ಟೀನಿ. ಅದಕ್ಕೆ ನೋಡಪ್ಪ, ಅವ್ರಿಗೆ ಮತ್ತೆ ರೊಕ್ಕ ಬಂತಂದ್ರೆ ಮತ್ತೆ ಇನ್ನೊಂದಿಷ್ಟು ಮೇಲೆ ಯಾಕೆ ಕುಂತ್ಬಿಡ್ತಾರೆ ಅವರು. ಅದಕ್ಕೆ ಅವ್ರು ಬೆಳೆದಿರೋ ಬೆಳೆ ಎಲ್ಲ ಹಾಳಾಗೋಗ್ಬೇಕು. ಈ ಊರನವ್ರು ಯಾರು ಅವ್ರ ಊರಿಗೆ ಅವ್ರು ಹೊಲಕ್ಕೆ ಹೋಗ್ಬಾರ್ದು. ಹಂಗೆ ಮಾಡೋ ಜವಾಬ್ದಾರಿ ನಿಂದು. ನೋಡ್ತಿರೋ ಮಗನೋ, ಒಂದು ಸುದ್ದಿನೂ ನನಗೆ ಹೇಳಿಲ್ಲ ನೋಡೋ ಈ ಊರಾಗ. ಅಲ್ಲಲ್ಲಿ ಈ ಸುದ್ದಿನ ಅವ್ರ ಹೊಲ್ದಾಗ ಬಿತ್ತಕ್ಕಿಂತ ಮುಂಚೆನ ತಿಳ್ಕೊನ ಬಿಟ್ಟು ಈಗ ಬಿತ್ತಿದ ಬೆಳೆದ ಎಲ್ಲ ಆದ್ಮೇಲೆ ತಂದು ಹೇಳಾಕ್ ಕುಂತಿಯಲ್ಲ ನನಗ. ಯಪ್ಪ, ನನಗೆ ಈ ಸುದ್ದಿ ಗೊತ್ತಿಲ್ಲಾಗಿತ್ತು. ಇವತ್ತು ಗೊತ್ತಾದ ತಕ್ಷಣ ಓಡ್ ಬಂದೀನಿ ಮನೆಗೆ ನಿನಗೆ ಹೇಳಾಕಂತಂದ. ನೋಡ್ತಿರ್ಲಿ, ಅವ ಮಂಜಪ್ಪ ಮತ್ತು ಅಣ್ಣ ತಮ್ರು ಎಲ್ಲರೂ ಸೊಕ್ಕಿಲೆ ಹುರಿತಾರಲ್ಲ, ಮಾಡ್ತೀನಿ ಅವ್ರನ್ನ. ಅವ್ರ ಮನೆತನ ಒಡೆದು ಛಿದ್ರ ಆಗೋಗ್ಬೇಕು. ಹೊಲ್ದಾಗ ಏನು ಬೆಳಿಬಾರ್ದು, ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು. ಹಂಗೆ ಮಾಡೋ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡ್ಸ್ಕೊಬೇಡ ಮಗನ. ಆಕೆ ಮಗಳನ್ನ ಆ ನೇತ್ರವನ್ನ ಅದು ಯಾರಿಗೆ ಕೊಡ್ತಾರ ನಾನು ನೋಡಿಬಿಡ್ತೀನಿ. ಆಕೆ ಯಾವತ್ತಿದ್ರು ನಿನ್ನೆ ಹೆಂಡತಿನ ಆಗ್ಬೇಕಿ. ಹಂಗೆ ಮಾಡೋ ಜವಾಬ್ದಾರಿ ನಂದು. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಪ್ಪ, ನೀನು ಏನು ಮಾಡ್ಬೇಕಂತದಿ ನೀನು ಮಾಡು. ನಾನು ಏನು ಮಾಡ್ಕೊಂಡೀನಿ ಅದನ್ನು ಮಾಡೋ ತನಕ ನಾನು ಮಾತ್ರ ಸುಮ್ಮನೆ ಆಗಂಗಿಲ್ಲ. ಅದು ಹೆಂಗೆ ಅವರು ಮುಂದುವರಿತಾರ ನಾನು ನೋಡಬಿಡ್ತೀನಿ. ಅವ್ರವ್ರ ಮಧ್ಯೆನ ಉಳಿ ಇಂಡು ಜವಾಬ್ದಾರಿ ನಂದು.
ದೀಪಾ ಒಂದು ಕಪ್ ಕಾಫಿ. ಮಾವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನದು? ಅದು ಮಾವ, ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ಮಾಡ್ಕೋಲ್ಲ, ಯಾರು ಬೇಡ ಅಂದ್ರು? ರೀ, ಕಾಫಿ ತಗೋರಿ. ಹಾ, ಅಲ್ಲೇ ಇಡು. ಅದು ಮಾವ, ನನಗೆ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. ಬೇಕಾದರೆ ನೀವು ಲೋನ್ ಅಂತಾನೆ ಕೊಡಿ ನನಗೆ. ನನ್ನ ಬಿಸ್ನೆಸ್ ಚೆನ್ನಾಗಾದ್ಮೇಲೆ ನೀವು ಕೊಟ್ಟಿರೋ ಅಮೌಂಟನ್ನೆಲ್ಲ ನಾನು ನಿಮ್ಗೆ ವಾಪಸ್ ತೀರಿಸ್ತೀನಿ. ಇವಾಗ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಮಾವ. ನಾನು ಕಂಡವ್ರಿಗೆಲ್ಲ ಅಮೌಂಟ್ ಕೊಡ್ತೀನಿ ಅಂತ ನಮ್ಮ ಮನೆ ಮುಂದೆ ಏನು ಬೋರ್ಡ್ ಹಾಕಿಲ್ಲ. ನನ್ನ ಬಿಸ್ನೆಸ್ಗೆ ಇನ್ನೂ ಅಮೌಂಟ್ ಬೇಕಾಗಿದೆ, ಅವಶ್ಯಕತೆ ಇದೆ. ಅದನ್ನೇ ಹೇಗೆ ಅಡ್ಜಸ್ಟ್ ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಟು ಇವ್ನಿಗೆ ಅಮೌಂಟ್ ಬೇಕಂತೆ. ಸುಮ್ಮನೆ ಮನೆಯಲ್ಲಿ ಬಿದ್ದಿರು, 3 ಹೊತ್ತು ಊಟ ಸಿಗುತ್ತೆ, ಇರೋದಕ್ಕೆ ಮನೆ ಇದೆ, ಸಾಕು ನಿನ್ನ ಯೋಗ್ಯತೆಗೆ. ಅದು ಹಾಗಲ್ಲ ಮಾವ, ನನಗೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರನೇ ನಾನು MBA ಕಂಪ್ಲೀಟ್ ಮಾಡಿದ್ದು. ಪ್ಲೀಸ್ ಮಾವ, ಸ್ವಲ್ಪ ಅಷ್ಟೇ ಹೆಲ್ಪ್ ಮಾಡಿ. ಮಿಕ್ಕಿದೆಲ್ಲ ನಾನೇ ನೋಡ್ಕೋತೀನಿ. ದೀಪಾ, ನಂಗೆ ಆಫೀಸ್ಗೆ ಹೋಗೋದಿದೆ. ನನಗೆ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ನಾನು ಮಾತಾಡೋದು ಒಂದೇ ಸಲ. ಅದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಂಗಿದ್ರೆ ಇರ್ಬೋದು ಈ ಮನೆಯಲ್ಲಿ, ಇಲ್ಲ ಅಂದ್ರೆ ಅವ್ರಿಷ್ಟ. ರೀ, ಕಾಫಿನಾದ್ರೂ ಕುಡಿದೋಗ್ರಿ. ನಾ ಅಲ್ಲೇ ಆಫೀಸಲ್ಲೇ ಕುಡಿತೀನಿ ಬಿಡು. ರೀ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಈ ಬಿಸ್ನೆಸ್ಸು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಆರಾಮಾಗಿರ್ರಿ. ನಿಮಗೆ ಎದಕ್ಕೆ ಬೇಕು ಬಿಸ್ನೆಸ್ ಎಲ್ಲ? ನಿಮಗೆ ಆ ಟ್ಯಾಲೆಂಟ್ ಏನೂ ಇಲ್ಲ. ಸುಮ್ಮನೆ ಮನೆಯಲ್ಲಿ ಇರ್ರಿ, ಸಾಕು ಅಷ್ಟೇ. ಅಲ್ಲ ರಿಯಾ, ಹೆಂಡತಿಯಾಗಿ ನೀನು ಅರ್ಥ ಮಾಡ್ಕೊಳೋದಿಲ್ವಾ ನನ್ನನ್ನು? ರಿಯಾ, ಗಂಡನ್ಗೆ ಹಾಗೆಲ್ಲ ಮಾತಾಡ್ತಾರಾ? ನೋಡು ಮಮ್ಮಿ, ನಿನ್ನ ಥರ ನಾನು ಗಂಡನೇ ದೇವರು, ಗಂಡನೇ ನನಗೆಲ್ಲ ಅನ್ನೋ ಕಾಲ ಈಗ ಇದಲ್ಲ. ನಾನು ಅಂಥ ಹುಡುಗಿನೂ ಅಲ್ಲ, ಸರಿನಾ? ನಿನ್ನ ಅಳಿಯನಿಗೆ ಟೀ ಅಥವಾ ಕಾಫಿ ಬೇಕಾಗ್ಬೋದು, ಕೊಡಿ ರೀ. ಆರಾಮಾಗಿ ಊಟ ಮಾಡಿ ತಿಂದು ಮಲ್ಕೋರಿ, ಸರಿನಾ? ನಂದು ಒಂದು ಸ್ವಲ್ಪ ನಮ್ಮ ಫ್ರೆಂಡ್ಸನ್ನು ಮೀಟ್ ಆಗೋದಿದೆ. ನಾನು ಹೊರಗಡೆ ಹೋಗಿ ಬರ್ತೀನಿ. ಮಮ್ಮಿ, ನಾನು ಮಧ್ಯಾಹ್ನ ಊಟ ಅಲ್ಲೇ ಮಾಡ್ಕೊಂಡು ಬರ್ತೀನಿ. ನನಗೇನು ಅಡುಗೆ ಮಾಡಬೇಡಿ ನೀವು. ಅಳಿ ಅಂದರೆ ನೀವು ಟಿಫಿನ್ ಮಾಡಬೇಡಿ. ಬೇಡ ಅತ್ತೆ, ನನಗೆ ಹಸಿವಿಲ್ಲ. ಯಾಕಳಿ ಅಂದರೆ ಆ ಥರ ಮಾತಾಡ್ತಾ ಇದ್ದೀರಾ? ಅತ್ತೆ, ನೀವಾದರೂ ಮಾವನಿಗೆ ಹೇಳಿ ಒಪ್ಪಿಸಿ. ನಾನು ಅಮೌಂಟನ್ನು ವಾಪಸ್ ಕೊಟ್ಟೇ ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ ಅತ್ತೆ. ಮಮ್ಮಿ, ಇವ್ರ ಮಾತನ್ನೆಲ್ಲ ನೀನು ನಂಬೋದಕ್ಕೆ ಹೋಗಬೇಡ. ಯಾಕ್ರಿಯಾ ಈ ಥರ ಮಾತಾಡ್ತಾ ಇದೀಯಾ? ನನ್ನ ಮಾತಿನ ಮೇಲೆ ನಿನಗೂ ನಂಬಿಕೆ ಇಲ್ವಾ? ಅಲ್ಲ ರೀ, ನಿಮ್ಮಪ್ಪ ನಿಮ್ಮಮ್ಮ ಅಷ್ಟೇ ಅಲ್ಲ, ನಿಮ್ಮ ತಂಗಿನೇ ನಿಮ್ಮ ಎಜುಕೇಷನ್ಗೋಸ್ಕರ ಎಷ್ಟೆಲ್ಲ ಅಮೌಂಟ್ ಕೊಟ್ಟಿದ್ರು. ಆ ಅಮೌಂಟನ್ನೇ ನೀವು ವಾಪಸ್ ಕೊಡೋಕ್ಕಾಗಿಲ್ಲ. ಇನ್ನು ನೀವು ಬಿಸ್ನೆಸ್ಸಿಗೆ ಲಕ್ಷಾಂತರ ರೂಪಾಯಿ ಅಮೌಂಟ್ ಹಾಕಿದ ಮೇಲೆ ಆ ಅಮೌಂಟನ್ನು ನೀವು ನಮ್ಮ ಡ್ಯಾಡಿಗೆ ವಾಪಸ್ ಕೊಡ್ತೀರಾ? ಇದನ್ನು ನಾವು ನಂಬಬೇಕಾ? ರೀ, ಮೊದಲು ನಿಮ್ಮ ಮನೆಗೆ ನೀವು ಒಳ್ಳೆ ಮಗ ಆಗ್ರಿ, ಆಮೇಲೆ ಈ ಮನೆಗೆ ಒಳ್ಳೆ ಅಳಿಯಾನೂ ಆಗಂತ್ರಂತ. ನೀವೇನು ಕನಸು ಕಂಡಿರಲ್ಲ ಬಿಸ್ನೆಸ್ಸಿಂದ, ಆ ಕನಸನ್ನು ನನಸು ಮಾಡ್ಕೊಳಂತ್ರಂತೆ. ಹೋಗಿ ಮಲ್ಕೋ, ನಾಷ್ಟ ಮಾಡೋಗ್ರಿ, ನಾಷ್ಟ ಮಾಡಿ ಹೋಗಿ ಮಲ್ಕೋರಿ. ಅಷ್ಟೇ ನಿಮ್ಮ ಯೋಗ್ಯತೆಗೆ ಕರೆಕ್ಟ್ ಆಗಿರೋದಂದ್ರೆ. ಏ ದೀಪಾ, ನಿನ್ನ ಗಂಡನಿಗೆ ನೀನೇ ಏನ ಈ ಥರ ಮಾತಾಡೋದು? ಅಲ್ಲ, ನೀನೇ ಇಷ್ಟಪಟ್ಟು ಮದುವೆ ಆಗಿದೆಯಾ ಅವನನ್ನು? ನಿಮ್ಮ ಡ್ಯಾಡಿ ಬೇಡ, ಅವನ ಹತ್ರ ಏನಿಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ ಅಂತ ಎಲ್ಲ ಏನೇನೆಲ್ಲ ಹೇಳಿದ್ರು. ಅಂದ್ರೂ ಹಠ ಬಿದ್ದು ಅವನನ್ನು ಮದುವೆ ಆದೆ. ಇವಾಗ ನೋಡಿದರೆ ನೀನು ನಿಮ್ಮ ಅಪ್ಪನ ಥರನೇ ಮಾಡ್ತಾ ಇದೀಯಲ್ಲ ಅವರಿಗೆ. ಮಮ್ಮಿ, ನಿಂಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಎಲ್ಲರ ಹತ್ರ ಸುಳ್ಳು ಹೇಳ್ತಾರಷ್ಟೇ. ಅವರಿಗೆ ದುಡಿಯೋ ಆಸೆ ಇದ್ರೆ ಫಸ್ಟ್ ಹೋಗಿ ಎಲ್ಲಾದರೂ ಜಾಬಿಗೆ ಸೇರ್ಕೊಳ್ಳಿ. ಅವರೇ ದುಡ್ದು ಆ ದುಡ್ಡನ್ನು ಎಲ್ಲ ಸಂಪಾದನೆ ಮಾಡಿಕೊಂಡು ದುಡ್ಡು ಕೂಡಿಸಿಟ್ಕೊಂಡು ತಮಗೆ ಯಾವ್ದು ಬೇಕು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ. ಆವಾಗ ಗೊತ್ತಾಗುತ್ತೆ ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಏನಂತ ಅನ್ನೋದು. ಅದನ್ನು ನೀನೇ ನಿನ್ನ ಗಂಡನಿಗೆ ತಿಳಿಸಿ ಹೇಳಲ್ಲ. ಮಮ್ಮಿ, ಅವರಿಗೆ ಒಮ್ಮೆಗೆ ಬೆಟ್ಟನೇ ಹತ್ತಬೇಕು ಅಂತ ಅನ್ನೋ ಆಸೆ. ಅವರಿಗೆ ಗೊತ್ತಿಲ್ಲ, ಒಂದೊಂದೇ ಮೆಟ್ಲು ಹತ್ಕೊತ ಹೋದರೆ ಆಮೇಲೆ ನಾವು ಬೆಟ್ಟ ಹತ್ಬೋದು ಅಂತ. ಅತಿ ಆಸೆ ಇರಬಾರ್ದು ಮಮ್ಮಿ, ಜೀವನದಲ್ಲಿ ಆಸೆ ಇರಬೇಕು, ಆದರೆ ಅತಿ ಆಸೆ ಯಾವತ್ತೂ ಇರಬಾರ್ದು. ಅವ್ರಿಗದು ಅರ್ಥ ಆಗಲಿ, ಆಮೇಲೆ ನಾ ಏನನ್ನೋದನ್ನೇ ಹೇಳ್ತೀನಿ ಅವರಿಗೆ. ಅದು ಹಾಗಲ್ಲ ರಿಯಾ, ನೀನು ನಿನ್ನ ತಲೆನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಪ್ಪ ನಿಮ್ಮ ಅಮ್ಮನ ಮುಂದೆ ನಿನ್ನ ಗಂಡನ ಮರ್ಯಾದೆ ತೆಗಿತೀಯಲ್ಲ, ಇದು ಸರಿನಾ? ಮಮ್ಮಿ, ನನಗೇನು ನೀವಿಬ್ಬರು ಹೊರಗಿನವರಲ್ಲ, ಸರಿನಾ? ಅವ್ರಿಗೆ ಮೊದಲು ಗೊತ್ತಾಗಲಿ ಮಮ್ಮಿ, ದುಡ್ಡಿನ ವ್ಯಾಲ್ಯೂ ಏನು ಎಂತ ಅಂತ ಅನ್ನೋದನ್ನು. ಅದನ್ನು ಬಿಟ್ಟು ಈ ಬಿಸ್ನೆಸ್ ಮಾಡ್ತೀನಿ ದುಡ್ಡು ಕೊಡು ಹಂಗಂದ್ರೆ ದುಡ್ಡೇನು ಮೇಲಿಂದ ಉದ್ರ ಬರುತ್ತಾ? ನಮ್ಮ ಡ್ಯಾಡಿನೂ ಕಷ್ಟಪಟ್ಟು ತಾನೇ ದುಡ್ದಿರೋದು. ಇವರು ಅಕಸ್ಮಾತ್ ಬಿಸ್ನೆಸ್ ಮಾಡೋಕ್ಕೂ ಏನಾದರೂ ಲಾಸ್ ಆಯ್ತಂದ್ರೆ ಎಷ್ಟೆಲ್ಲ ದುಡ್ಡು ವೇಸ್ಟ್ ಆಗುತ್ತೆ ಗೊತ್ತಾ? ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಮಮ್ಮಿ, ನಿನ್ನ ಪಾಡಿಗೆ ನೀನು ಆರಾಮಾಗಿರು. ನಾನು ನನ್ನ ಫ್ರೆಂಡ್ಸ್ ಹತ್ರ ಮೀಟ್ ಆಗೋದಿದೆಲ್ಲ, ಹೋಗಿ ಬರ್ತೀನಿ. ರೂಮಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ದೆ, ಅದನ್ನ ತರೋದಕ್ಕಂತ ಬಂದೆ. ಇವ್ರು ಮಾತಾಡ್ಕೊತ ಇದ್ರಲ್ಲ, ಅದಕ್ಕೋಸ್ಕರ ನಾನು ಇಲ್ಲೇ ಮಾತಾಡ್ಕೊತ ನಿಂತ್ಕೊಂಡ್ಬಿಟ್ಟೆ ನೋಡ್ರಿ. ನೀನು ಜಾಸ್ತಿ ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗಬೇಡ, ಆರಾಮಾಗಿರು. ನನ್ನ ಮಗಳು ತೊಗೊಂಡಿರೋ ನಿರ್ಧಾರ ಸರಿ ಇದೆನಾ ಅಥವಾ ತಪ್ಪಿದೆನಾ? ನನಗಂತೂ ಒಂದು ಅರ್ಥನೇ ಆಗ್ತಾಯಿಲ್ಲ. ನನ್ನ ಮಗಳ ಜೀವನ ಯಾವಾಗ ಸರಿ ಹೋಗುತ್ತಪ್ಪ ಅಂತ ಅನಿಸ್ಬಿಟ್ಟಿದೆ ನನಗಂತೂ. ಬೇಡ ಬೇಡ ಅಂತ ಮನೆಯಲ್ಲಿ ಎಷ್ಟೇ ಹೇಳಿದ್ರು ನಮ್ಮ ಮಾತು ಕೇಳದೆ ಆ ಹುಡುಗನ ಮದುವೆ ಆಗಿ ಬಂದ್ಲು. ಮದುವೆ ಆಗಿ ಮನೆಗೇ ಕರ್ಕೊಂಡು ಬಂದು ಮನೆಯಲ್ಲಿನೇ ಇಟ್ಕೊಂಡ್ಲು. ಇವಾಗ ನೋಡಿದರೆ ಅವನಂದ್ರೆ ಸೇರೋದಿಲ್ಲ ಇವಳು. ಏನಪ್ಪ ಇವಳು ಬಿಹೇವಿಯರ ಅರ್ಥ ಆಗೋದಿಲ್ಲ ನನಗಂತೂ. ಒಂದೊಂದು ಸಲ ಏನು ಓಡ್ತಾ ಇದ್ದೇನೆ ಇವಳು ತಲೆಯಲ್ಲಿ, ಏನು ದೇವರಿಗೆ ಗೊತ್ತು. ಇವಳು ಜೀವನ ಒಂದು ಸರಿಯಾಗೋದ್ರೆ ಅಷ್ಟೇ ಸಾಕಪ್ಪ.